ಓಂ ಗುರುಭ್ಯೋ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಆಗಸ್ಟ್ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯ ಯಾವ ರೀತಿ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂಥ ರಾಯರಿದ್ದರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಆಗಸ್ಟ್ ತಿಂಗಳು ಶನಿಯ ಪ್ರಭಾವ ನಿಮ್ಮ ಕೆಲಸದಲ್ಲಿ ಶಿಸ್ತು ಮತ್ತು ಸಹನೆಯನ್ನು ಪರಿಶೀಲಿಸುತ್ತದೆ. ಯಾವುದೇ ಜವಾಬ್ದಾರಿಯನ್ನ ಲಘುವಾಗಿ ತೆಗೆದುಕೊಳ್ಳಬೇಡಿ. ಗುರುವಿನ ಅನುಕೂಲದಿಂದ, ಅನುಭವಿಗಳ ಸಲಹೆಗಳಿಂದ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನ ಬುಧನ ಬೆಂಬಲ ನಿಮಗೆ ಹೊಸ ಉದ್ಯೋಗ ಅರ್ಜಿ ಸಲ್ಲಿಸುವವರಿಗೆ, ಸಂದರ್ಶನ ಎದುರಿಸುವವರಿಗೆ, ಹಾಗೆಯೇ ಅಧಿಕೃತ ದಾಖಲೆಗಳ ಕೆಲಸದವರಿಗೆ ಅನುಕೂಲ ತರುತ್ತದೆ. ಇನ್ನ ವ್ಯವಹಾರದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವದಿಂದ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು, ಹಾಗೆ ಆದಾಯದ ಹೊಸ ಮಾರ್ಗಗಳು ತೆರೆಯಬಹುದು. ಆದರೆ ರಾಹುವಿನ ಪ್ರಭಾವ ಪಾರ್ಟ್ನರ್ಶಿಪ್ ಹಾಗೂ ದೊಡ್ಡ ಒಪ್ಪಂದಗಳಲ್ಲಿ ಅತಿಯಾದ ನಂಬಿಕೆಗಳನ್ನ ಸೂಚಿಸುತ್ತದೆ. ಲಾಭ ದೃಷ್ಟಿಯಲ್ಲಿ ಎಚ್ಚರಿಕೆ ಕೂಡ ಅಗತ್ಯ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಗುರುವಿನ ಕೃಪೆ ನಿಮಗೆ ಹಣಕಾಸಿನಲ್ಲಿ ಸ್ಥಿರತೆ ಹೆಚ್ಚಾಗ್ತದೆ. ಆದರೆ ಶನಿಯ ಪ್ರಭಾವದಿಂದ ಕುಟುಂಬದ ಅಗತ್ಯಗಳಿಗೆ ಜಾಸ್ತಿ ಖರ್ಚನ್ನ ಅನುಭವಿಸುತ್ತೀರಾ. ಅನಗತ್ಯ ಖರೀದಿಗಳನ್ನ ನಿಯಂತ್ರಣ ಮಾಡಿಕೊಂಡ್ರೆ ತಿಂಗಳ ಕೊನೆಯಲ್ಲಿ ಉಳಿತಾಯ ಸಾಧ್ಯ. ಇನ್ನು ಕುಟುಂಬದ ವಿಚಾರವಾಗಿ ಶುಕ್ರನ ಅನುಕೂಲದಿಂದ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಮನೆಯ ಹಿರಿಯರ ಸಲಹೆ ನಿಮಗೆ ಉಪಯೋಗವಾಗ್ತದೆ. ಕೇತುವಿನ ಪ್ರಭಾವ ಸಣ್ಣ ಮಾತುಗಳಿಂದ ಮನಸ್ತಾಪ ಉಂಟಾಗ್ತದೆ. ಆದರೆ ತಾಳ್ಮೆಯಿಂದ ವರ್ತಿಸುವುದು ತುಂಬಾ ಉತ್ತಮ. ಇನ್ನ ಪ್ರೀತಿ ಸಂಬಂಧದಲ್ಲಿ ಇರುವವರಿಗೆ ಸಂಬಂಧಗಳು ಇನ್ನಷ್ಟು ಗಟ್ಟಿಗೊಳಿಸುವ ಅವಕಾಶ ಕೂಡಿ ಬರ್ತದೆ. ಆದರೆ ರಾಹುವಿನ ಪ್ರಭಾವ ಮೂರನೇ ವ್ಯಕ್ತಿಯ ಮಾತಿನಿಂದ ಗೊಂದಲವನ್ನ ಉಂಟು ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಬುಧನ ಪ್ರಭಾವ ಇರುವುದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಉತ್ತಮ ಎಕ್ಸಾಮ್ಗಳಿಗೆ ಸಹಾಯ ಮಾಡುತ್ತದೆ. ನಿರಂತರ ಅಭ್ಯಾಸ ಮಾಡಿದ್ರೆ ಉತ್ತಮ ಫಲ ದೊರೆಯಬಹುದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಸೂರ್ಯನ ಅನುಕೂಲದಿಂದ ತಿಂಗಳ ಕೊನೆಯಲ್ಲಿ ದೈಹಿಕ ಚೈತನ್ಯವನ್ನ ಹೆಚ್ಚಿಸುತ್ತದೆ. ಇದರ ಸರಳ ಪರಿಹಾರ ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಶುಕ್ರವಾರದಂದು ನಿಮ್ಮ ಹತ್ತಿರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಹೂವಿನಿಂದ ಅರ್ಚನೆ ಮಾಡಿಸಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಮನಶಾಂತಿಗಳು, ಶುಭ ಫಲಗಳು ಹೆಚ್ಚಾಗುತ್ತದೆ. ಇದಾಗಿತ್ತು ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ರಾಯರಿದ್ದರ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.